ನಮಸ್ಕಾರ ಗೆಳೆಯರೆ. ಶಾಲೆ ಮತ್ತು ಶಿಕ್ಷಣ ಅಂತಂದರೆ ಅದು ಜ್ಞಾನದ ವಿಕಾಸ ಆಗಬೇಕಾದ ಜಾಗ. ಆದರೆ ಅದೇ ಶಿಕ್ಷಣ, ಅದೇ ಮಕ್ಕಳ ಪಠ್ಯಪುಸ್ತಕ ಇವತ್ತು ದೊಡ್ಡ ಮಟ್ಟದ ರಾಜಕೀಯ ಮತ್ತು ಸಾಂಸ್ಕೃತಿಕ ಯುದ್ಧಕ್ಕೆ ಕಾರಣವಾದರೆ ಹೇಗಿರುತ್ತೆ? ಹೌದು, ಈಗ ಇಡೀ ಕರ್ನಾಟಕದಲ್ಲಿ NCERTಯ ಒಂದು ಹೊಸ ಪಠ್ಯಪುಸ್ತಕದ ಸುತ್ತ ಭಾರೀ ವಿವಾದ ಇಲ್ಲಿ ಸೃಷ್ಟಿಯಾಗಿದೆ. ಒಂದು ಕಡೆ ಪಠ್ಯಪುಸ್ತಕದ ಹೆಸರಿನಲ್ಲೇ ಕೇಸರೀಕರಣ ನಡೆದಿದೆ ಅನ್ನೋಂಥ ಒಂದು ಆರೋಪ ಕೇಳಿ ಬರ್ತಾ ಇದ್ದರೆ, ಇನ್ನು ಕೆಲವು ಕಡೆ ಮಕ್ಕಳ ಊಟದ ತಟ್ಟೆಯಲ್ಲೂ ಕೂಡ ರಾಜಕೀಯ ನುಗ್ಗಿಸಲಾಗ್ತಿದೆ ಅನ್ನೋಂಥ ಒಂದು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಅಷ್ಟಕ್ಕೂ ಏನಿದು 6ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ವಿವಾದ? ಇದರ ಹಿಂದಿರೋ ಅಸಲಿ ಕತೆ ಏನು? ಇವೆಲ್ಲದರ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆ ತನಕ ಪೂರ್ತಿ ನೋಡಿ. ವಿಷಯ ಏನಪ್ಪ ಅಂತಂದರೆ, CBSE ಸಿಲೆಬಸ್ ಬರುತ್ತಲ್ಲ, ಅದರಲ್ಲಿ NEP ಅಡಿಯಲ್ಲಿ NEP 2020 ಏನಿತ್ತು ಅದರ ಅಡಿಯಲ್ಲಿ 6ನೇ ತರಗತಿಯ ಮಕ್ಕಳಿಗೆ ತೃತೀಯ ಭಾಷೆಯಾಗಿ ಹೊಸ ಕನ್ನಡ ಪಠ್ಯಪುಸ್ತಕವೊಂದನ್ನು ಪರಿಚಯಿಸಲಾಗಿದೆ. ಈ ಪುಸ್ತಕ ಮಾರ್ಕೆಟ್ಗೆ ಬರ್ತಿದ್ದಂತೆ ಕರ್ನಾಟಕದ ಪ್ರಮುಖ ಶಿಕ್ಷಣ ತಜ್ಞರು, ಸಾಹಿತಿಗಳು ಹಾಗೆ ಕೆಲವು ಪ್ರಗತಿಪರ ಸಂಘಟನೆಗಳು ಏನಿದಾವೆ ಅವರೆಲ್ಲ ಕೆಂಡ ಕಾರ್ತಿದ್ದಾರೆ. ಅವರು 3 ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬುಕ್ಗೆ. ಅದೇನಂತಂದರೆ, ಮೊದಲನೇದಾಗಿ ಈ ಕನ್ನಡ ಪಠ್ಯಪುಸ್ತಕಕ್ಕೆ ಇಲ್ಲಿ ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ. ಇದೇ ಅವರ ವಿರೋಧಕ್ಕೆ ಮೊದಲ ಕಾರಣ. ವಿರೋಧ ಮಾಡ್ತಿರೋರ ವಾದ ಏನಂತಂದರೆ, ಮಕ್ಕಳ ಪಠ್ಯಪುಸ್ತಕಕ್ಕೆ ದೇವರ ಹೆಸರನ್ನು ಅಥವಾ ಪೌರಾಣಿಕ ಹೆಸರನ್ನು ಇಡೋ ಮೂಲಕ ಶಿಕ್ಷಣವನ್ನು ಧರ್ಮದ ಕಡೆಗೆ ಕೊಂಡೊಯ್ಯಲಾಗ್ತಿದೆ. ನಮ್ಮ ಕರ್ನಾಟಕದ ಅಸ್ಮಿತೆ ಇರೋದು ಪಂಪ, ಕುವೆಂಪು, ಕಾರಂತ ಹಾಗೆ ಬಸವಣ್ಣನವರ ವಿಚಾರಧಾರೆಗಳಲ್ಲಿ. ಅದನ್ನು ಬಿಟ್ಟು ಈ ರೀತಿ ಕೃಷ್ಣ ಅಂತ ಹೆಸರಿಟ್ಟಿರೋದು ಕೇಸರೀಕರಣದ ಒಂದು ಭಾಗ ಅಂತ ಅವರು ಆರೋಪಿಸ್ತಾ ಇದ್ದಾರೆ. ಎರಡನೇ ಮತ್ತು ಅತ್ಯಂತ ದೊಡ್ಡ ವಿವಾದ ಇರೋದು ಈ ಪುಸ್ತಕದ 6ನೇ ಅಧ್ಯಾಯದಲ್ಲಿ. ಅಲ್ಲಿ ಹೆಲ್ತ್ ಈಸ್ ವೆಲ್ತ್ ಅನ್ನೋ ಒಂದು ಪಾಠದಲ್ಲಿ ಸಮತೋಲಿತ ಆಹಾರ ಅಂದರೆ ಏನು ಬ್ಯಾಲೆನ್ಸ್ಡ್ ಡಯಟ್ ಇದೆ ಅದರ ಬಗ್ಗೆ ವಿವರಣೆ ನೀಡಲಾಗಿದೆ. ಆದರೆ ಅಲ್ಲಿ ನೀಡಲಾಗಿರುವಂತಹ ಚಿತ್ರದಲ್ಲಿ ಕೇವಲ ರಾಗಿ ಮುದ್ದೆ, ರೊಟ್ಟಿ, ಅನ್ನ, ತರಕಾರಿ, ಹಾಲು ಮತ್ತು ಹಣ್ಣುಗಳನ್ನು ಮಾತ್ರ ಇಲ್ಲಿ ತೋರಿಸಲಾಗಿದೆ. ಇದು ಅವರ ಆಕ್ಷೇಪಕ್ಕೆ ಇನ್ನೊಂದು ಕಾರಣ. ಏನಂತಂದರೆ, ಕರ್ನಾಟಕದಲ್ಲಿ ಕೋಟ್ಯಂತರ ಜನ ಮೊಟ್ಟೆ, ಮೀನು, ಮಾಂಸ ತಿನ್ನೋರಿದ್ದಾರೆ. ಆದರೆ ಪಠ್ಯದಲ್ಲಿ ಇವೆಲ್ಲವನ್ನು ಕೈ ಬಿಟ್ಟು ಕೇವಲ ಸಾತ್ವಿಕ ಅಥವಾ ಏನು ಸಸ್ಯಾಹಾರ ಮಾತ್ರವೊಂದನ್ನೇ ಇಲ್ಲಿ ಶ್ರೇಷ್ಠ ಅಂತ ತೋರಿಸ್ತಿರೋದು ಅನ್ನೋದು ಇವರ ಆಕ್ರೋಶಕ್ಕೆ ಕಾರಣ. ಇದು ಮಕ್ಕಳ ಮೇಲೆ ಒಂದು ನಿರ್ದಿಷ್ಟ ಆಹಾರ ಪದ್ಧತಿಯನ್ನು ಹೇರೋ ತಂತ್ರ ಅಂತ ಈ ಪ್ರಗತಿಪರರು ಆರೋಪಿಸ್ತಾ ಇದ್ದಾರೆ. 3ನೇ ಆಕ್ಷೇಪ ಏನಪ್ಪ ಅಂತಂದರೆ, ಕರಾವಳಿ, ಉತ್ತರ ಕರ್ನಾಟಕ, ಮಲೆನಾಡು ಹಾಗೆ ಹಳೆ ಮೈಸೂರು ಭಾಗದ ಸಂಸ್ಕೃತಿ, ಜಾನಪದ ಮತ್ತು ಸ್ಥಳೀಯ ಸಾಹಿತ್ಯಕ್ಕೆ ಈ ಪುಸ್ತಕದಲ್ಲಿ ಸರಿಯಾದ ಸ್ಥಾನ ಸಿಕ್ಕಿಲ್ಲ. ಹಾಗೆ ಕರ್ನಾಟಕದ ಸ್ವಂತ ಸಂಸ್ಥೆಯಾದಂತಹ DSERTಯನ್ನು ಕೂಡ ಬೈಪಾಸ್ ಮಾಡಿ ಈ ಒಂದು ಪಠ್ಯಪುಸ್ತಕವನ್ನು ಸಿದ್ಧಪಡಿಸಲಾಗಿದೆ ಅನ್ನುವಂಥದ್ದು ಹೋರಾಟಗಾರರ ಇನ್ನೊಂದು ಆರೋಪ. ಇಲ್ಲಿ ಸ್ಪಷ್ಟನೆಗೆ ಬರೋಕ್ಕಿಂತ ಮುಂಚೆ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ. ಅದೇನಪ್ಪ ಅಂತಂದರೆ, ಈ ಪಾಲಿಸಿ ಹೆಸರು NEP 2020 ಅಲ್ವಾ? ಹಾಗಾದರೆ ಈ ವಿವಾದ, ಈ ಹೊಸ ಪುಸ್ತಕಗಳು ಈಗ ಅಂದರೆ 2026ರಲ್ಲಿ ಯಾಕೆ ಚರ್ಚೆ ಆಗ್ತಾ ಇದೆ? ಇಲ್ಲಿದೆ ನೋಡಿ ಅಸಲಿ ಮ್ಯಾಟರ್ ಏನು ಅಂತ. ಕೇಂದ್ರ ಸರ್ಕಾರ ಈ ಒಂದು NEP ಪಾಲಿಸಿ ಅನೌನ್ಸ್ ಮಾಡಿದ್ದು 2020ರಲ್ಲಿ ನಿಜ. ಆದರೆ ಅದಕ್ಕೆ ಬೇಕಾದಂತಹ ಹೊಸ ಪಠ್ಯಕ್ರಮದ ಚೌಕಟ್ಟನ್ನು ರೆಡಿ ಮಾಡಿದ್ದು 2023ರಲ್ಲಿ. ಅದೇ ಆಧಾರದ ಮೇಲೆ ಈಗ ಅಂದರೆ 2026-27ರ ಶೈಕ್ಷಣಿಕ ವರ್ಷದಿಂದ 6ನೇ ತರಗತಿಯ 3 ಭಾಷೆಗಳ ನೀತಿಯನ್ನು ಕಡ್ಡಾಯವಾಗಿ ಜಾರಿಗೊಳಿಸಿದೆ. ಹೊಸ ಪುಸ್ತಕಗಳನ್ನು ಕೂಡ ಇಲ್ಲ ಪ್ರಿಂಟ್ ಮಾಡಿ ಮಕ್ಕಳ ಕೈಗೆ ಕೊಡಲಾಗ್ತಿದೆ. ಅಂದರೆ ಪ್ಲಾನ್ ರೆಡಿಯಾಗಿದ್ದು 2020ರಲ್ಲಿ, ಅದು ಗ್ರೌಂಡ್ ಮಟ್ಟದಲ್ಲಿ ಅಪ್ಲೈ ಆಗ್ತಿರೋದು ಈಗ ಅಂದರೆ 2026ರಲ್ಲಿ. ಹೀಗಾಗಿ ಈ ಹೊಸ ಕನ್ನಡ ಪುಸ್ತಕ ಮಾರ್ಕೆಟ್ಗೆ ಬರ್ತಿದ್ದಂತೆ ವಿವಾದ ಶುರುವಾಗಿದೆ. ಈ ವಿವಾದ ಇಡೀ ರಾಜ್ಯದಲ್ಲಿ ದಗದಗಿಸ್ತಾ ಇದ್ದಂತೆ ಈಗ ಪಠ್ಯಪುಸ್ತಕ ಸಿದ್ಧಪಡಿಸಿತ್ತಲ್ಲ NCERT, ಅವರು ಜೂನ್ 25ರಂದು ಅಂದರೆ ಇವತ್ತು ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದ್ದಾರೆ. NCERT ತನ್ನ ಪಾಯಿಂಟ್ ಟು ಪಾಯಿಂಟ್ ಉತ್ತರದಲ್ಲಿ ಏನಿದೆ ಅನ್ನೋದನ್ನು ನಾನು ನಿಮಗೆ ವಿವರಿಸ್ತೀನಿ. NCERT ಸ್ಪಷ್ಟನೆಗಳು ಕೊಟ್ಟಿದೆಯಲ್ಲ, ಅದರಲ್ಲಿ ಮೊದಲನೇ ಸ್ಪಷ್ಟನೆ ಏನಂತಂದರೆ, ಮೊದಲನೇ ವಿವಾದ ಕೃಷ್ಣ ಅನ್ನೋ ಹೆಸರಿಟ್ಟಿರೋದಕ್ಕೆ ವಿವಾದ ಇತ್ತಲ್ವಾ, ಅದಕ್ಕೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೃಷ್ಣ ಅಂತಂದರೆ ಅದು ದೇವರಲ್ಲ, ಶ್ರೀಕೃಷ್ಣ ಪರಮಾತ್ಮ ಅಲ್ಲ, ಅದು ನದಿ ಅಂತ ಹೇಳಿದೆ. NCERT ಸ್ಪಷ್ಟವಾಗಿ ಇಲ್ಲಿ ಕೃಷ್ಣ ಅನ್ನೋದು ನದಿ ಅಂತ ಹೇಳ್ತಾ ಇದೆ. ನಾವು ಭಾಷಾ ಪಠ್ಯ ಪುಸ್ತಕಗಳಿಗೆ ಭಾರತದ ಪ್ರಮುಖ ನದಿಗಳ ಹೆಸರನ್ನು ಇಡುವಂತಹ ಸಂಪ್ರದಾಯ ಹೊಂದಿದ್ದೇವೆ. NEP 2020 ಅಡಿಯಲ್ಲಿ ಅದರ ನಿಯಮಾವಳಿಗಳ ಪ್ರಕಾರ ಮಕ್ಕಳಿಗೆ ದೇಶದ ಸಾಂಸ್ಕೃತಿಕ ಮತ್ತು ಭೌಗೋಳಿಕ ಕನೆಕ್ಟ್ ಸಿಗಲಿ ಅಂತ ಈ ನಿರ್ಧಾರ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಉದಾಹರಣೆಗೆ ಅವರೊಂದಿಷ್ಟು ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ. ಹಿಂದಿ ಪುಸ್ತಕಕ್ಕೆ ಇಲ್ಲಿ ಗಂಗಾ ಅಂತ ಹೆಸರಿಡಲಾಗಿದೆ. ಅದೇ ರೀತಿ ಇಂಗ್ಲೀಷ್ ಪುಸ್ತಕಕ್ಕೆ ಕಾವೇರಿ ಅಂತ ಇಟ್ಟಿದ್ದಾರೆ. ಉರ್ದು ಪುಸ್ತಕಕ್ಕೆ ಜಮುನಾ ಅಂದರೆ ಯಮುನಾ ನದಿಯ ಹೆಸರನ್ನು ಇಟ್ಟಿದ್ದಾರೆ. ಹಾಗೆ ಕರ್ನಾಟಕದ ಪ್ರಮುಖ ನದಿಯಾದ ಕೃಷ್ಣ ಹೆಸರನ್ನು ಈ ಕನ್ನಡ ಪುಸ್ತಕಕ್ಕೆ ಇಟ್ಟಿದ್ದಾರೆ. ಇಲ್ಲಿ ನದಿ ಹೆಸರನ್ನು ಇಟ್ಟಿದ್ದೇವೆ ಹೊರತು ಇದರಿಂದ ಯಾವುದೇ ಧಾರ್ಮಿಕ
ಉದ್ದೇಶ ಅಲ್ಲ, ಯಾವುದೇ ಧಾರ್ಮಿಕ ಕಾರಣಕ್ಕಲ್ಲ ಅಂತ NCERT ಸ್ಪಷ್ಟನೆ ಕೊಟ್ಟಿದೆ. NCERT ಕೊಟ್ಟಿರುವಂತಹ ಸ್ಪಷ್ಟನೆ 2ರಲ್ಲಿ ಏನಿದೆ ಅಂತಂದರೆ, ಮಾಂಸಾಹಾರವನ್ನು ಅದು ಎಲ್ಲೂ ವಿರೋಧಿಸಿಲ್ಲ. ಇನ್ನು ಆಹಾರದ ವಿಷಯಕ್ಕೆ ಬಂದರೆ, ಈ ಒಂದು ಪುಸ್ತಕ ಏನಿತ್ತು ಅದರ 63ನೇ ಪೇಜಲ್ಲಿ ಏನಿದೆಯೋ ಅದಕ್ಕೆ ವಿವರಣೆ ಕೊಟ್ಟಿದೆ. ಆ ಒಂದು ಅಧ್ಯಾಯದ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದರೆ, ಮಕ್ಕಳ ಆರೋಗ್ಯಕರ ಆಹಾರದ ಬಗ್ಗೆ ಜಾಗೃತಿ ಮೂಡಿಸಬೇಕೇ ಹೊರತು ನಾವು ಯಾವುದೇ ಶಾಕಾಹಾರವನ್ನು ಸಮರ್ಥಿಸೋದಕ್ಕಾಗಲಿ ಅಥವಾ ಮಾಂಸಾಹಾರವನ್ನು ವಿರೋಧಿಸೋದಾಗಲಿ ನಾವು ಮಾಡಿಲ್ಲ ಅಂತ ಅವರು ಹೇಳಿದ್ದಾರೆ. ಹಾಗೆ ಅದರಲ್ಲಿ ಒಂದು ಚಿತ್ರ ಏನಿತ್ತು, ಅದರಲ್ಲಿ ಶಾಕಾಹಾರ ಮತ್ತು ಮಾಂಸಾಹಾರ ಅಂದರೆ ವೆಜಿಟೇರಿಯನ್ ಮತ್ತು ನಾನ್ ವೆಜಿಟೇರಿಯನ್ ಎರಡೂ ರೀತಿಯ ಆಹಾರ ಪದಾರ್ಥಗಳನ್ನು ಸೇರಿಸಲಾಗಿದೆ ಅಂತ NCERT ದಾಖಲೆ ಸಮೇತ ಹೇಳಿದೆ. ಅಷ್ಟೇ ಅಲ್ಲ, ಭಾರತದ ಬೇರೆ ಬೇರೆ ರಾಜ್ಯಗಳ ಸಾಂಪ್ರದಾಯಿಕ ಆಹಾರದ ವೈವಿಧ್ಯತೆಯನ್ನು ಕೂಡ ಅಲ್ಲಿ ಪರಿಚಯಿಸಲಾಗಿದೆ. ಹೀಗಾಗಿ ಗೆಳೆಯರೇ, ಒಂದು ಕಡೆ ಶಿಕ್ಷಣ ತಜ್ಞರು ಮತ್ತು ಹೋರಾಟಗಾರರು ಇದರಲ್ಲಿ ಪ್ರಾದೇಶಿಕತೆಯ ಕೊರತೆ ಮತ್ತು ಆಹಾರದ ಪಕ್ಷಪಾತ ಇದೆ ಅಂತ ವಾದಿಸ್ತಾ ಇದ್ದರೆ, ಇನ್ನೊಂದು ಕಡೆ NCERT ಅವರು ಇದು ಕೇವಲ ನದಿಗಳ ಹೆಸರಿನ ಆಧಾರದ ಮೇಲೆ ಮಾಡಿರುವಂತಹ ಪುಸ್ತಕ, ಇದರಲ್ಲಿ ಎಲ್ಲೂ ಮಾಂಸಾಹಾರವನ್ನು ಕೂಡ ನಾವು ಕಡೆಗಣಿಸಿಲ್ಲ ಅಂತ ಪ್ರೆಸ್ ರಿಲೀಸ್ ಮೂಲಕ ದಾಖಲೆ ಇಟ್ಟಿದೆ. ಯಾವುದೇ ಒಂದು ವಿಷಯನ ಕೇವಲ ಹೆಡ್ಲೈನ್ ನೋಡಿ ನಂಬೋ ಮುನ್ನ ಅದರ ಹಿಂದಿರೋ 2 ಮುಖಗಳನ್ನು ಅರಿಯೋದು ಇಲ್ಲಿ ಮುಖ್ಯ ಆಗುತ್ತೆ. ಶಿಕ್ಷಣದಲ್ಲಿ ರಾಜಕೀಯ ಅನ್ನೋದು ಇರಲೇಬಾರ್ದು. ಇಲ್ಲಿ ನಾವು ಮುಖ್ಯವಾಗಿ ಮಕ್ಕಳ ಭವಿಷ್ಯವನ್ನು ಗಮನದಲ್ಲಿಟ್ಕೋಬೇಕು, ಹಾಗೆ ಮಕ್ಕಳ ವೈವಿಧ್ಯತೆಗೆ ಗೌರವ ಸಿಗಬೇಕು ಅನ್ನೋಂಥದ್ದು ಎಲ್ಲರ ಆಶಯ. ಈಗ ನೀವೇ ಹೇಳಿ, NCERT ಕೊಟ್ಟಿರುವಂತಹ ಈ ಸ್ಪಷ್ಟನೆ ನಿಮಗೆ ಸರಿ ಅನಿಸುತ್ತಾ, ಅಥವಾ ಪಠ್ಯಪುಸ್ತಕದಲ್ಲಿ ಇನ್ನೂ ಏನಾದರೂ ಬದಲಾವಣೆ ಆಗಬೇಕಿತ್ತಾ? ನಿಮ್ಮ ಅನಿಸಿಕೆ ಹಾಗೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ಇಂತಹ ವಿಭಿನ್ನ ವಿಶಿಷ್ಟ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.